ಅಧಿಕಾರಿಗಳಿಗೆ ಸರ್ಕಾರ ಕಾಂಗ್ರೆಸ್ನವ್ರಿಗೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಮಾಗೋಡು ಗ್ರಾಮದಲ್ಲಿರುವ ರಸ್ತೆಗಳನ್ನ ನೋಡಿದರೆ ನರಕಕ್ಕೆ ಇನ್ನೇನು 2 ನಿಮಿಷದಲ್ಲಿ ಹೋಗೋದು ಗ್ಯಾರಂಟಿ. ಗಬ್ಬೆದ್ದು ಕೆಸರು ಗದ್ದೆಗಳಂತಾದ ರಸ್ತೆಗಳಲ್ಲಿ ಜೀವವನ್ನ ಅಂಗೈಯಲ್ಲಿ ಹಿಡಿದುಕೊಂಡು ಹೋಗಬೇಕಾಗಿದೆ ಇಲ್ಲಿಯ ಜನರ ಬದುಕು. ಹಲವು ತಿಂಗಳುಗಳಿಂದ ರಸ್ತೆ ದುರಸ್ತಿ ಕಾಣದೆ ಗಬ್ಬೆದ್ದು ಹೋಗಿದೆ. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಅಧಿಕಾರಿಗಳು ಓಡಾಡುತ್ತಿದ್ದರೂ ಸಹ ನಮಗ್ಯಾಕೆ ಬೇಕು ಇದರ ಉಸಾಬರಿ? ದಾರಿಯಲ್ಲಿ ಯಾವನಾದರೂ ಬಿದ್ದು ಕೈಕಾಲು ಮುರಿದುಕೊಂಡು ಸಾಯಲಿ ಅನ್ನೋ ಅಧಿಕಾರದ ಅಹಂನಿಂದ ಕಂಡರೂ ಕಾಣದಂತೆ ಜಾನ ಕುರುಡರಂತೆ ಮೆರೆಯುತ್ತಿದ್ದಾರೆ. ಇಷ್ಟೆಲ್ಲ ನಡೆದರೂ ಕಣ್ಮುಚ್ಚಿ ಕುಳಿತಿರುವ ಗ್ರಾಮ ಪಂಚಾಯಿತಿ ಪಿಡಿಒ ನಂದೇನೂ ಇಲ್ಲ ಅನ್ನೋ ಹಾಗೆ ಇದ್ದಾನೆ. ಅದರಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಯಥಾ ರಾಜ ತಥಾ ಪ್ರಜೆ ಎನ್ನುವಂತಿದ್ದಾರೆ. ಹಾಗಾಗಿ ಮಾಗೋಡ್ ಗ್ರಾಮ ಪಂಚಾಯಿತಿಗೆ ಸೇರಿರುವ ಗ್ರಾಮದಲ್ಲಿ ಡೆಂಗ್ಯೂ ಬರಬಹುದು. ಸಾರ್ವಜನಿಕರಿಗೆ ಏನಾದರೂ ಅಪಾಯ ಎದುರಾದರೆ ಅಧಿಕಾರಿಗಳೇ ಹೊಣೆಯಾಗ್ತಾರೆ. ಇದರ ಮುಂದಿನ ದಿನಗಳಲ್ಲಿ ಸಮಸ್ಯೆ ಸರಿ ಹೋಗದಿದ್ದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಊರಿನ ಗ್ರಾಮಸ್ಥರು ಎಚ್ಚರಿಸಿದರು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಮಾಕೋಡು ಗ್ರಾಮ. ಈ ಮಾಕೋಡಿಂದ ಶೆಟ್ಟಿಹಳ್ಳಿ ಮತ್ತೆ ಮಲ್ಲಂಕೆರೆ ಎಲ್ಲ ಹೋಗೋ ರಸ್ತೆ ಇದು ಪಂಚಾಯತಿ ಸೇರಿದ ರಸ್ತೆ ಅಂತೆ. ಇದು ತುಂಬ ಇವರೇನು ಪಾಪ ಗ್ರಾಮಸ್ಥರಾಗಲಿ ಆ ಕಡೆ ಹಳ್ಳಿಗಳ ಜನಗಳಾಗಲಿ ಹೋಗೋಕ್ಕೆ ತೊಂದರೆ ಆಗಿ ಸುಮಾರು ಗಾಡಿ ಹೋಗ್ತಾ ಎಲ್ಲ ಬಿದ್ದು ಇದೆಲ್ಲ ಗಾಯ ಮಾಡ್ಕೊಂಡಿದ್ದಾರೆ. ಅವರೇ ಇದ್ದಾರೆ, ಈಗ ರೈತರುಗಳು ಇದ್ದಾರೆ, ಅದು ಗ್ರಾಮಸ್ಥರಿದ್ದಾರೆ. ಅವ್ರನ್ನ ಏನಂತಾರೆ, ಏನೇನು ಹೇಳ್ತಾರೆ ಕೇಳೋಣ. ಕೋಟೆ ಮುರಿದಾಕ್ಬಿಟ್ಟು ಸರ್, ಕಿರಣಿ ಬಗ್ದಿ ಮಣ್ಣು ಹಾಕಿದ್ರು, ಈ ತಿಳಿ ಮಣ್ಣು ಹಾಕಿದ್ರು, ಎಲ್ಲ ಜಾರ್ ಬಿದ್ರು, ತಿರ್ಗಾರ್ ಮಣ್ಣು ಗೋರ್ ಹಾಕಿದ್ರು. ಇನ್ನು ರೋಡ್ನೇ ಮಾಡಿಲ್ಲ ಸರ್. ಅವ್ರ ಆಡು ಇವ್ರ ಕಿತ್ತಿ ಹಾಕ್ಬಿಟ್ಟು ರೋಡ್ನೇ. ಎಷ್ಟು ವರ್ಷದಿಂದ ಹಿಂಗಿದೆ ಸರ್? ಅಲ್ಲ 10 ವರ್ಷದಿಂದ ಹಿಂಗೆ ಇದೆ ಸರ್. ಹಂಗೆ ಇದೆ. ಹೇಳಿಲ್ವಾ? ಹೇಳುವ ಸರ್. ಇವರು ಇಂಜಿನಿಯರ್ ಬಂದಿರು ಮೈಸೂರಿಂದ. ಜನಪ್ರತಿನಿಧಿಗಳು ಯಾರು ಇಲ್ವಾ ಇಲ್ಲಿ? ಇಲ್ಲ ಸರ್, ಯಾರು ಬಂದು ರೋಡ್ಗೆ ಗಮನ ಹಾಕಿಲ್ಲ. ಮೆಂಬರ್ ಅವರೇ ಸರ್. ಯಾರು ಇಲ್ವಾ? ಇಲ್ಲ ಸರ್. ಯಾರ್ಯಾವ ಹೆಸರೇನು? ಅವರು ಇಲ್ಲಿ ಕಾಂಗ್ರೆಸ್ ಕಡೆಯಿಂದ ಕೃಷ್ಣೇಗೌಡರು, ನೀಲಕಂಠಣ್ಣ, ಸುರೇಶಣ್ಣ ಅವ್ರವ್ರೆ. ಇಲ್ಲಿ ದಳದ ಕಡೆಯಿಂದ ಯಾರಪ್ಪಣ್ಣ. ಈಗ ಆಡಳಿತ ಮಾಡ್ತಾ ಇರೋರು ಯಾರು? ಇವರು ಈಗ ಮಾಡ್ತಿರೋರು ಕಾಂಗ್ರೆಸ್ ಕಡೆಯವರು. ಕಾಂಗ್ರೆಸ್ನವರು. ಈ ರಸ್ತೆ ಇದು ಮಾಡಿಲ್ಲ ಇಲ್ಲ ಸರ್, ಮಾಡಿಲ್ಲ ಸರ್. ಎಲ್ಲ ಬಂದು ಟ್ರ್ಯಾಕ್ಟರ್ ಎಲ್ಲ ದಬಾಕೊಂಡು ಹೊಗೆ ಸೊಪ್ಪೆಲ್ಲ ಬಿದ್ದಿ ಎಲ್ಲ ನೇರವಾಗಿ ಯಾರ ಮೇಲೆ ಆರೋಪ ಮಾಡ್ತೀರ ನೀವು? ಯಾರ್ದಿದ್ದು ತಪ್ಪು? ಯಾರ್ದಿದು? ಪಂಚಾಯತಿಲಿ ಯಾರವ್ರೆ, ಯಾರು ಕುಂತವ್ರೆ, PDO ಮತ್ತೆ ಪಂಚಾಯತಿಲಿ ಯಾರು ಅಧಿಕಾರ ಮಾಡ್ತಾವ್ರೆ ಅವ್ರ ಮೇಲೆ ಆರೋಪ ಮಾಡ್ಬೇಕು ಸರ್ ನಾವು. ಬಹಳ ಹಿಂಸೆ ಸರ್. ಟ್ರ್ಯಾಕ್ಟರ್ ಬೇಡಿ, ಅವರೆಲ್ಲ ಟ್ರ್ಯಾಕ್ಟರ್ ಅದೇ ನಮ್ಗೆ ಬೈಕ್ ತಿರ್ಗಾಡಕ್ಕೆ ದಾರಿ ಇಲ್ಲ ಸರ್ ನಮ್ಗೆ. ಇನ್ನೂ ಒಂದು ದೇವಸ್ಥಾನ ಐತೆ, ದೇವಸ್ಥಾನಕ್ಕೆ ಹೋಗೋ ದಾರಿ ಇಲ್ಲ ಸರ್. ನಮ್ ದೇವಸ್ಥಾನ ಐತೆ, ಪೂಜಾರ್ ಹೆಂಗ್ಸ್ರೆ ಅವರು ಸಾಯಂಕಾಲ ಒಂದು ದೇವಸ್ಥಾನ ದೀಪ ಕಸಕ್ಕೂ ಹೋಗೈತಲ್ಲ ಸರ್. ರೋಡ್ ಬೈಕ್ ತಗೊಂಡು ಇವರು ಈಗ ಪಂಚಾಯತಿ ಕೆಲಸಕ್ಕೆ ವಿದ್ಯಾರ್ಥಿಯನ್ನ ಎಷ್ಟು ಚೆನ್ನಾಗಿ ಕೆಲಸಕ್ಕೆ ತಗೊಂಡಿದ್ದಾರೆ ಸರ್ ಇವರು? ಪಂಚಾಯತಿಗೆ ಎಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಹೇಳಿ ಸರ್ ಇವರು? ಈಗ ಸರ್, ಈಗ ಯಾವ್ದು ಬೇಡ ಗಾಡಿ ಕಸದದೆ ಎಷ್ಟು ದಿನ ಇವರು ಕಸದ ಬುಟ್ಟಿ ಕೊಟ್ಟು ಕಸ ತಗೊಂಡು ಹೋಗಿದ್ದಾರೆ ಕೇಳಿ ಸರ್. ಮಾಕೊಡಲ್ಲಿ ಇವರು ಸದಸ್ಯರು ನಿಮಗೆ ಸರ್ ಇವ್ರದ್ದು ಇದ್ ಮಾಡೋಕ್ ನನಗೆ ಪಂಚಾಯತಿಗೆ ಆಟೆ ಕೊಡುದು ಸರ್. ಅವರು ಓಟ್ ಹಾಕಿ ಆರಿಸಿದ್ರಲ್ಲ, ಸದಸ್ಯರಿಲ್ವಾ? ಹೇಳಿ ಸರ್, PDOನೇ ನೋಡಿಲ್ವಲ್ಲ ನಾವು ಯಾರು ಅಂತವ? ಸದಸ್ಯರು ಬೇರೆ, PDO ಬೇರೆ. ಅಲ್ಲೇ ಹೋಗಿ ಕೇಳ್ತೇವೆ ಬಿಡಿ ಸರ್. ನಮ್ ಕೊಡ್ಲಿ, ಈಗ ಅವ್ರನ್ನೇ ಕೇಳ್ತಿರೋದು. ಇವ್ರಿಗೆ ಒಂದ್ ಮಾತು ತಿಳಿಸ್ಬೇಕಲ್ವ ಸರ್? ಅದು ಅಧಿಕಾರಿ ಹೇಳ್ಬೇಕು. ಮತ್ತೆ ಈಗ ನಾನ್ ಹೇಳ್ತಿರೋದು ಸದಸ್ಯರಿಲ್ವಾ ನಿಮ್ಮ? ಅವರೇ ಸರ್ ಕೇಳ್ತೀವಿ, ಗೊತ್ತಾಯ್ತು. ಯಾಕೆ ಅಂತಂದ್ರೆ ಈಗ ಇವ್ರನ್ನೂ PDOದವ್ರು ಒಂದ್ ಮಾತು ಕೇಳಿದ್ಮೇಲೆ ಅವ್ರಿಗೂ ಒಂದ್ ಮಾತು ತಿಳಿಸಿ ಅಂತಾರೆ. ನಾವು ಅವ್ರಿಗೂ ಹೋಗಿ ತಿಳಿಸ್ತೀವಿ. ಆಗೇನ್ ಮಾತು ಬರ್ತೀವಿ ಅಂತ ಗೊತ್ತಾಗಲ್ಲ ಸರ್ ನಮ್ಗೆ. ಮತ್ತೆ ಅವ್ರನ್ನ ಕ್ವಶನ್ ಮಾಡಿ ನೀವು